ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವವರೇ ಇನ್ಮುಂದೆ ಹುಷಾರಾಗಿರಿ. ಹುಷಾರ್ ಅಂತ ಜಿಪಿಎ ಈಗ ಸೂಚನೆಯನ್ನ ಕೊಡ್ತಿದೆ ಬೆಂಗಳೂರಿನ ಜನತೆಗೆ. ನೀವೆಸೆದಂತ ಕಸ ನಿಮ್ಮ ಮನೆಯ ಮುಂದೆಯೇ ಬಂದು ಬೀಳುತ್ತೆ. ನಿಮ್ಮ ಮನೆ ಮುಂದೆಯೇ ಕಸ ತಂದು ಸುರಿತಾರೆ. ಎಚ್ಚರ ಎಚ್ಚರ. ರಸ್ತೆ ಬದಿ ಕಸ ಎಸೆಯುವವರ ವಿರುದ್ಧ ಜಿಪಿಎ ಹೊಸ ಅಭಿಯಾನವನ್ನ ಶುರು ಮಾಡಿದೆ. ಮನೆ ಮುಂದೆ ಕಸ ಸುರಿದು ಜಾಗೃತಿಯನ್ನ ಮೂಡಿಸುವಂತ ಅಭಿಯಾನವನ್ನ ಮಾಡ್ತಾ ಇದೆ. ರಸ್ತೆ ಬದಿ ಕಸ ಎಸೆದು ಹೋಗುವವರ ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ವಿಡಿಯೋ ರೆಕಾರ್ಡ್ ಮಾಡಿದಂತ ಜಿಪಿಎ ಮಾರ್ಷಲ್ಗಳು ಇಂದು ಅದೇ ವ್ಯಕ್ತಿಗಳ ಮನೆ ಮುಂದೆ ಕಸ ಸುರಿದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಎಲ್ಲ ಬೇಕಾದ್ರೂ ನಾವು ಕಸ ಸುರಿಬಹುದು, ಬಂದು ಜಿಪಿಎದವ್ರು ತಗೊಂಡು ಹೋಗ್ತಾರೆ ಅಂತಂದ್ರೆ ಮೂರ್ಖತನ ಆಗುತ್ತೆ ಇನ್ನು ಮುಂದೆ. ಯಾಕಂದ್ರೆ ನಿಮ್ಮ ಮನೆ ಮುಂದೆ ಏನಾದ್ರೂ ಒಂದು ಕವರ್ ನಲ್ಲಿ ಕಸ ಹಾಕ್ತೀರಾ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಟೋ ಮೂಲಕವಾಗಿ ಬಂದು ನಿಮ್ಮ ಮನೆ ಮುಂಭಾಗದಲ್ಲಿಯೇ ಕಸವನ್ನ ಸುರಿತಾರೆ. ನೋಡ್ತಾ ಇರಬಹುದು, ಬೆಂಗಳೂರು ಸಿಟಿ ಅಲ್ಲ, ಇದು ಗಾರ್ಬೇಜ್ ಸಿಟಿ, ಗಬ್ಬು ನಾರ್ತಾ ಇದೆ ಬೆಂಗಳೂರು ಅಂತ ಆರೋಪ ಮಾಡೋದಕ್ಕೂ ಮುಂಚೆ ನಿಮ್ಮ ಮನೆ ಮುಂದೆ ಅಕ್ಕಪಕ್ಕದಲ್ಲಿ ಎಷ್ಟು ನೀವು ಸುರಕ್ಷತೆಯನ್ನ ಕಾಪಾಡ್ಕೊಳ್ತಿದ್ದೀರಿ ಅನ್ನೋದು ಮುಖ್ಯವಾಗುತ್ತೆ. ಇಷ್ಟು ದಿನಗಳ ಕಾಲ ಹೇಗ್ ಬೇಕಂದ್ರೆ ಅಲ್ಲಿ ಕಸ ಎಸೆತೀವಿ, ಬಂದು ತಗೊಂಡು ಹೋಗ್ತಾರೆ ಸಿಬ್ಬಂದಿಗಳು ಅಂತ ನೀವೇನಾದ್ರು ನೆಗ್ಲೆಕ್ಟ್ ಮಾಡ್ತಿದ್ರೆ ಇನ್ನು ಮುಂದೆ ನಿಮಗೆ ಬಿಸಿ ತಟ್ಟೋದಂತೂ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದೆ ಜಿಬಿಎ. ಇಲ್ಲಿವರೆಗೂ ಕೂಡ ಯಾರೆಲ್ಲ ಈ ರೀತಿ ಮಾಡ್ತಾ ಇದ್ರು ಅವರ ವಿಜುವಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು ಮಾರ್ಷಲ್ಗಳು. ನಂತರ ನೇರವಾಗಿ ವಿಡಿಯೋ ಸಮೇತವಾಗಿ ಅವರ ಮನೆ ಮುಂದೆಯೇ ಹೋಗಿ ಬೆಂಗಳೂರಿನಲ್ಲಿ ಕಲೆಕ್ಟ್ ಮಾಡಿದಂಥ ಕಸವನ್ನು ಆಟೋ ಮೂಲಕವಾಗಿ ತಂದು ಅವರ ಮನೆಯ ಮುಂಭಾಗದಲ್ಲೇ ಇಟ್ಟು ₹100 ದಂಡವನ್ನು ವಿಧಿಸಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನಾದರೂ ಈ ರೀತಿ ಕಸ ವಿಲೇವಾರಿ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನಿಮ್ಮ ಮನೆಯ ಮುಂಭಾಗದಲ್ಲೂ ಕೂಡ ಇದೇ ರೀತಿ ಗಬ್ಬನಾರಬೇಕಾಗುತ್ತೆ. ಸಿಲಿಕಾನ್ ಸಿಟಿ ಅಂತೆಲ್ಲ ನಾವು ಬೆಂಗಳೂರನ್ನ ಹಾಡಿ ಹೊಗಳ್ತೀವಿ, ಆದರೆ ಕಸದ ರಾಶಿಯಾಗಿ ಗಾರ್ಬೇಜ್ ಸಿಟಿ ಆಗಿತ್ತು. ಇದಕ್ಕಾಗಿ ಈಗ ಜಿಪಿಎ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ. ದತ್ತಾತ್ರೇಯ ಟೆಂಪಲ್ ರಸ್ತೆ ಹಾಗೆ ಬನಶಂಕರಿಯಲ್ಲಿ ಎರಡು ಕಡೆ ಕಸವನ್ನ ಸುರಿದಿದೆ. ಈಗ ಜಿಬಿಎ ದತ್ತಾತ್ರೇಯ ಟೆಂಪಲ್ ರಸ್ತೆಯಲ್ಲಿ ಕಸವನ್ನ BSWML ಸುರಿದಿದೆ. ₹100 ದಂಡ ಹಾಕಿ ಮನೆ ಮುಂದೆ ಕಸವನ್ನ ತಂದು ಸುರಿದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಯಾರೆಲ್ಲ ರಸ್ತೆಗೆ ಕಸ ಎಸೆದಿದ್ರೋ ಅವರ ಮನೆ ಮುಂದೆ ಕಸವನ್ನ ಸುರಿಯಲಾಗಿದೆ. ಇದು ಪ್ರಾಥಮಿಕ ಎಚ್ಚರಿಕೆ ಅಷ್ಟೇ. ಇದು ಕೇವಲ ಈಗ ಸ್ಯಾಂಪಲ್ಗೋಸ್ಕರ ಒಂದಿಬ್ರು ಮನೆ ಮುಂದೆ ಮುಂಭಾಗದಲ್ಲಿ ತಂದು ಸುರಿದಿದ್ದಾರೆ. ಇನ್ನು ಮುಂದೆ ಏನಾದರೂ ನೀವು ಇದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿಕೊಂಡು ಗಾರ್ಬೇಜನ್ನ ಎಲ್ಲಂದ್ರಲ್ಲಿ ಎಸಿತಾ ಇರ್ತೀರಿ ಅಂದರೆ ನಿಮ್ಮ ಮನೆ ಮುಂಭಾಗಕ್ಕೂ ಕೂಡ ಇದೇ ರೀತಿಯಾಗಿ ಕಸ ಬಂದು ಬೀಳಬಹುದು. ಎಚ್ಚರ. ದತ್ತಾತ್ರೇಯ ಟೆಂಪಲ್ ರಸ್ತೆಯಲ್ಲಿ ಕಸ ಸುರಿದಿರುವಂತಹ ದೃಶ್ಯಗಳನ್ನ ಒಂದು ಬದಿಯಲ್ಲಿ ನೋಡ್ತಾ ಇದ್ದೀರಿ, ಮತ್ತೊಂದು ಭಾಗದಲ್ಲಿ ಬನಶಂಕರಿಯಲ್ಲಿ ಕಸವನ್ನ ಸುರಿದಿರುವಂತಹ ದೃಶ್ಯಗಳಿದು. ಇಬ್ಬರ ಮನೆ ಮುಂಭಾಗದಲ್ಲೂ ಕೂಡ ಪ್ರತಿನಿತ್ಯ ನೆಗ್ಲೆಕ್ಟ್ ಮಾಡ್ತಾ ಇದ್ರಂತೆ. ಆ ಸಿಬ್ಬಂದಿಗಳಂತೂ ರೋಸ್ ಹೋಗಿದ್ರು. ಕಸ ತಂದು ಬರುವಂತಹ ಸಮಯಕ್ಕೆ ಬಂದು ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಅಂತ ವಿಂಗಡಣೆ ಮಾಡಿ ಹಾಕಬೇಕಾಗಿತ್ತು. ಸಾಮಾಜಿಕ ಕಳಕಳಿಯನ್ನು ಮೆರಿಬೇಕಾಗಿತ್ತು ಜನತೆ. ಪ್ರತಿ ಬಾರಿಯೂ ಕೂಡ ನಾವು ಜಿಬಿಎನ ದೂರೋದು, ಅಧಿಕಾರಿಗಳು ಬರಲ್ಲ, ಕಸ ವಿಲೇವಾರಿ ಮಾಡಲ್ಲ, ಸ್ವಚ್ಛತೆಯನ್ನು ಕಾಪಾಡಲ್ಲ ಅಂತ ಮನೆಯವರು ಈಸಿಯಾಗಿ ದೂರ ಬಿಡ್ತಾರೆ. ಆದರೆ ತಮ್ಮ ಕರ್ತವ್ಯಗಳು ಏನಿರುತ್ತೆ ಅನ್ನೋದನ್ನು ಮರ್ತೇ ಬಿಡ್ತಾರೆ. ಕಸದ ಲಾರಿ ಬಂದರೂ ಕೂಡ ಆನ್ ಟೈಮ್ಗೆ ವಿಷಲ್ ಹಾಕಿದ್ರು ಕೂಡ ಮನೆಯಿಂದ ಹೊರಭಾಗಕ್ಕೆ ಬಂದು ಕಸವನ್ನು ವಿಲೇವಾರಿ ಮಾಡೋದಿಲ್ಲ. ಕಸದ ಲಾರಿ ಹೋಗಾದ್ಮೇಲೆ ತಮ್ಗೆ ಇಷ್ಟ ಬಂದಂಗೆ ಎದ್ದು ಬಂದು ಯಾವುದೋ ಟೈಮ್ನಲ್ಲಿ ಎಲ್ಲಂದ್ರಲ್ಲಿ ಕಸವನ್ನು ಎಸೆದು ಹೋಗ್ತಾ ಇದ್ರು. ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಂಥವ್ರಿಗೆ ಇದೀಗ ಸರಿಯಾಗಿ ಬಿಸಿಯನ್ನು ಮುಟ್ಟಿಸಿದೆ ಜಿಬಿಎ ಸಿಬ್ಬಂದಿಗಳು ಮಾರ್ಷಲ್ ಮೂಲಕವಾಗಿ ತೆರಳಿದ್ದಾರೆ. ಅಂದರೆ ಈ ರೀತಿ ಕಸ ಯಾರೆಲ್ಲ ಎಸೆತಾ ಇದ್ರೋ ಅವರ ವಿಡಿಯೋಗಳನ್ನು ಕೂಡ ಮಾಡಿಕೊಂಡಿದ್ರು. ನಂತರ ಹೋಗಿ ಅವರ ಮನೆ ಮುಂಭಾಗದಲ್ಲಿಯೇ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಇಡೀ ಬೆಂಗಳೂರಿನ ಜನತೆಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ ನೀವು ಗಮನಿಸ್ತಾ ಇರೋದು. ಇನ್ನು ಮುಂದೆ ಏನಾದರೂ ಈ ರೀತಿ ಕಸ ವಿಲೇವಾರಿ ಸರಿಯಾಗಿ ಮಾಡಲಿಲ್ಲ ಅಂತ ಅಂದ್ರೆ ನಿಮ್ಮ ಮನೆ ಮುಂಭಾಗಕ್ಕೂ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಸೌಕರ್ಯ ಇವ್ರು ಕಸ ಹಾಕ್ತಾರೆ ಅಂದ್ರೆ ಇವ್ರು ನರ್ಮನುಷ್ಯರೇ ಅಲ್ಲ, ಎಲ್ಲ ಎಜುಕೇಟೆಡ್ಸೇ. ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಎಷ್ಟು ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದ ಅಂತ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಲ್ಲಿ ಬರ್ತದೆ ಈ ಥರ ಮಾಡಬಾರ್ದು. ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ, ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ಮ DK ಶಿವಕುಮಾರ್ ಅವರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ಮಾಡಿ ಸರ್ ಈ ಪ್ರೋಗ್ರಾಮ್. ನಿಮಗೊಂದು ಅಡಿಷನಲ್ ಬಾರ್ಡನ್ ಕೆಲಸ ಬಿತ್ತು ಮಾಡ್ಬೇಕು ಸರ್. ಇವ್ರು ಮಾಡೋ ತಪ್ಪಿಗೆ ನಿಮ್ಗೆ ಅಡಿಷನಲ್ ಕೆಲಸ ಏನು ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು. ಸಾರ್ವಜನಿಕರಿಗೆ ಏನು ಹೇಳ್ತೀರಿ ಸರ್? ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಕಲ್ತ್ಕೊಳ್ರಪ್ಪ, ಸರಿಯಾಗಿದೆ, ಬಂದಾಗ ಕೋಆಪ್ರೇಟ್ ಮಾಡಿರಿ.
ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಹಕರಿಸಿ ಅವ್ರ ಮನೆ ಕಸನ 2 ಭಾಗ ಮಾಡಿ ಬರ್ತದಲ್ಲ ಬಂದು ಪಾಪ ಅವರು ವಿಜಿಲ್ ಹೊಡೆದು ಕಾಯ್ತಾರೆ, ಬರ್ತಾರೆ ಅವರು ವಿಜಿಲ್ ಹೊಡೆದು ಕಾಯ್ತಾ ಇದ್ದಾರೆ. ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು. ಅದು ಬರೋದು ಅವರು 6:30, 7 ಗಂಟೆ 8 ಗಂಟೆಗೂ ಬರ್ತಾರೆ. ಇವಾಗ 8 ಗಂಟೆ ಆಗಿದೆ ಬಂದಿದ್ದಾರೆ. ಇವಾಗೂ ನಿದ್ದೆ ಮಾಡ್ಕೊಂಡು ಸೋಂಬೇರಿಗಳು ಇದ್ಬಿಟ್ಟು ನೀವು ಈ ತರ ಕಸ ತಗೊಂಡ್ಬಂದು ಬೇರೆಯವ್ರ ಮನೆ ಮುಂದೆ ಕಾರ್ನರ್ಗಳೆಲ್ಲ ಹಾಕಿದ್ರೆ ಅದು ಎಷ್ಟು ಮಟ್ಟಕ್ಕೆ ಐತೆ. ವೆಹಿಕಲ್ ಬಂದೆ ಡೈಲಿ 5:30 6:30 7 ಗಂಟೆ ತನಕ ಇದು ಬರ್ತದೆ. ಓಕೆ ಸರ್. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಬೈಫರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾತ್ಕೊಂಡಿದ್ದು ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡಲಿಲ್ಲ. ಅದನ್ನ ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಬೆಂಗಳೂರು ಮಾಡಿದರೆ GBA ಅದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಗಿರಿಗಡ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಅದೊಂದು ಪೊದುವಾದ ಪ್ರೋಗ್ರಾಮ್ ಮಾಡಿದ್ದಾರೆ. ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದ. ಡೈಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲೇಶ್ವರಂನಿಂದ ಶಾಂತಮೂರ್ತಿ ಜಾಯ್ನ್ ಆಗಿದ್ದಾರೆ. ಶಾಂತಮೂರ್ತಿ, ಸಿಲಿಕಾನ್ ಸಿಟಿ, ITBT ಸಿಟಿ ಅಂತೆಲ್ಲ ಹೆಸರು ಪಡ್ಕೊಂಡಿದ್ದಂತಹ ಬೆಂಗಳೂರು ಒಂದು ಕಡೆ ಗಾರ್ಬೇಜ್ ಸಿಟಿ ಗಬ್ಬನಾರ್ತಾ ಇದೆ. ಯಾರು ಕೂಡ ಬೆಂಗಳೂರು ಕಡೆ ಮುಖ ಮಾಡಬೇಡಿ ಅಂತ ಹೇಳುವಂತ ಸ್ಥಿತಿ ಬಂದಿತ್ತು. ಅದಕ್ಕೆ ಬೆಂಗಳೂರಿನ ಜನತೆಯೇ ಕಾರಣ ಅಂತ GBA ನೇರವಾಗಿ ಆರೋಪವನ್ನ ಮಾಡಿತ್ತು. ಈಗ ಫೀಲ್ಡ್ಗಿಳಿದು ಹೊಸ ಅಭಿಯಾನವನ್ನ ಶುರು ಮಾಡಿದೆ. ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಧಿಕಾರಿಗಳು, ಜನರಿಗೆ ಏನ್ ಸಂದೇಶವನ್ನ ಕೊಡ್ತಿದ್ದಾರೆ? ಈಗ ಮನೆ ಮುಂದೆ ಕಸ ಸುರಿಯುವಂತ ವಿಜುವಲ್ಸ್ ಅನ್ನ ನೋಡ್ತಾ ಇದೀವಿ. ಏನ್ ಎಚ್ಚರಿಕೆ ಕೊಡ್ತಿದ್ದಾರೆ? ಎಸ್ ಶಕುಂತಲ, ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳ ಸಂಖ್ಯೆ ಹೆಚ್ಚಳ ಆಗ್ತಿತ್ತು. ಜೊತೆಗೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕುವವರ ಸಂಖ್ಯೆ ಕೂಡ ಹೆಚ್ಚಿಗೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ GBA ಹಾಗೆ ಘನತ್ಯಾಜ್ಯ ನಿಗಮ ನಿಯಮಿತ ಏನಿದೆ ಈ ಒಂದು ಒಗ್ಗಟ್ಟಾಗಿ ಅಧಿಕಾರಿಗಳು ಫೀಲ್ಡ್ಗೆ ಎಳೆದಿರುವಂಥದ್ದು. ಈಗ ದತ್ತಾತ್ರೇಯ ವಾರ್ಡ್ ನಂಬರ್ 77 ಏನಿದೆ ಈ ಒಂದು ವಾರ್ಡ್ನ ಒಂದಷ್ಟು ಮನೆಗಳ ಮುಂಭಾಗದಲ್ಲಿ ಬೆಳಿಗ್ಗೆ ಕಸವನ್ನು ಸುರಿದು ಆ ಒಂದು ಅಭಿಯಾನವನ್ನು ನಡೆಸೋ ಮೂಲಕ ಆ ಜನರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದಾರೆ ಈ ವಾರ್ಡ್ನ ಸಾಕಷ್ಟು ಕಡೆಗಳಲ್ಲಿ ಆ ವಿದ್ಯುತ್ ಕಂಬಗಳೆಲ್ಲಿರುತ್ತೆ ಅಂತ ಜಾಗ, ಜೊತೆಗೆ ಸಾರ್ವಜನಿಕರು ಓಡಾಡುವಂಥ ಜಾಗಗಳಲ್ಲಿ ಕಸವನ್ನು ಎಸಿತಾ ಇದ್ರು. ಅಂಥವರನ್ನ ಮಾರ್ಷಲ್ಗಳು ವಿಡಿಯೋ ಮಾಡೋ ಮೂಲಕ ಗುರುತಿಸಿಟ್ಟಿದ್ರು. ಅಂಥ ಮನೆಗಳ ಮುಂಭಾಗದಲ್ಲಿ ಆ ಕಸವನ್ನು ಸುರಿದು ಅಭಿಯಾನವನ್ನು ಮಾಡೋ ಮೂಲಕ ಜನರಿಗೆ ಜಾಗೃತಿಯನ್ನು ಕೊಡುವ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ ಈ ಜಾಗದಲ್ಲೂ ಕೂಡ ಆ ಕಸವನ್ನು ಸುರಿಯುವಂಥ ಕೆಲಸವನ್ನು ಮಾಡಿದ್ರು. ಆಟೋ ಮೂಲಕ ಕಸವನ್ನು ತಂದು ಮನೆ ಮುಂಭಾಗದಲ್ಲಿ ಹಾಕಿ ಅಲ್ಲಿದ್ದಂಥ ಜನರಿಗೆ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡಿದ್ರು. ಜೊತೆಗೆ ₹100 ದಂಡವನ್ನು ಕೂಡ ವಸೂಲಿ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದೊಂದು ಜಾಗ ಮಾತ್ರ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿಯಾಗಿ ಆ ಮನೆಗಳ ಮುಂಭಾಗದಲ್ಲಿ ಅಂದರೆ ಯಾರ್ಯಾರು ಕಸವನ್ನು ತಂದು ರಸ್ತೆಗೆ ಹಾಕ್ತಾ ಇದ್ರು ಆ ಒಂದು ಜಾಗದಲ್ಲಿ ಕಸವನ್ನು ಸುರಿದು ಆ ಒಂದು ಜನರಿಂದ ದಂಡವನ್ನು ವಸೂಲಿ ಮಾಡೋ ಮೂಲಕ ಆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಬ್ಲ್ಯಾಕ್ ಸ್ಪಾಟ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಅಂದರೆ ಎಲ್ಲೆಂದರಲ್ಲಿ ರಾತ್ರಿ ವೇಳೆಯಲ್ಲಿ ಕಸವನ್ನು ತಂದು ಎಸೆದು ಹೋಗುವಂಥ ಕೆಲಸ ಆಗ್ತಾ ಇದೆ. ಇದು ಕಸ ವಿಲೇವಾರಿಗೆ ಒಂದು ರೀತಿಯಲ್ಲಿ ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ GBA ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಜನರಿಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ಇವತ್ತಿಂದ ಈ ಒಂದು ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು. ಎಲ್ಲೆಲ್ಲಿ ಕಸವನ್ನು ಎಸಿತಾರೋ ಆ ಒಂದು ಜಾಗದಲ್ಲಿ ಮಾರ್ಷಲ್ಗಳ ಮೂಲಕ ದಂಡವನ್ನು ವಿಧಿಸೋಕೆ ತಂತ್ರವನ್ನು ಮಾಡಿದ್ರು. ಅದರ ಜೊತೆಗೆ ಈಗ ಅಧಿಕಾರಿಗಳೇ ಖುದ್ದಾಗಿ ಹೋಗಿ ಆ ಮನೆಗಳ ಮುಂಭಾಗದಲ್ಲಿ ಕಸವನ್ನು ಹಾಕಿ ಅವರಿಂದ ದಂಡ ವಸೂಲಿಯನ್ನು ಮಾಡಿ ಬಳಿಕ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಜನರ ತಪ್ಪನ್ನ ಕಂಡುಹಿಡಿದು ಅವರಿಗೆ ತೋರಿಸುವ ಕೆಲಸವನ್ನು GBA ಮಾಡ್ತೀವಿ. ಆದರೆ ಒಂದಷ್ಟು ಕಡೆಗಳಲ್ಲಿ ಕಸದ ಗಾಡಿಗಳು ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಕಸವನ್ನು ಸಂಗ್ರಹ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಜನರಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾರೆ, ಕಸ ನಿರ್ವಹಣೆಗೆ ಬೇರೆ ಏನಾದರೂ ಮಾರ್ಪಾಡನ್ನ ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಶಕುಂತಲಾ, ಶಾಂತಮೂರ್ತಿ, ಇದು ಒಂದ್ ರೀತಿ ಟೀಸರ್ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನ ಜನ ಈಗಲೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಮನೆ ಮುಂಭಾಗದಲ್ಲೇ ಬಂದು ಬಿದ್ದು ಗಬ್ಬುನಾರೋದಂತೂ ಪಕ್ಕಾ ಅನ್ನುವಂತ ಸೂಚನೆಯನ್ನ ಕೊಡ್ತಿದ್ದಾರೆ. ಈಗ ಅಧಿಕಾರಿಗಳು ಬೆಂಗಳೂರಿನ ಜನರಿಗೆ ಏನ್ ಸೂಚನೆ ಕೊಟ್ಟಿದ್ದಾರೆ? ಯಾಕಂದ್ರೆ ಈ ಹಿಂದೆ ದಂಡವನ್ನ ವಿಧಿಸಿದ್ರು, ಅದಕ್ಕೂ ಕೂಡ ಕ್ಯಾರೆ ಅನ್ನಲಿಲ್ಲ. ನೇರವಾಗಿ ಅಧಿಕಾರಿಗಳೇ ಭೇಟಿ ಕೊಟ್ಟು ಸೂಚನೆಯನ್ನು ಕೊಟ್ಟರು, ಅದಕ್ಕೂ ಕೂಡ ಕ್ಯಾರೆ ಅನ್ನಲಿಲ್ಲ. ಈಗ ಕಸ ಸುರಿಯೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಜನರಿಗೆ ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳು?
ಶಕುಂತಲ, ಈಗಾಗಲೇ ಏನೋ ರಾಜಧಾನಿಯಲ್ಲಿ ಎಲ್ಲೆಂದರಲ್ಲಿ ಕಸವನ್ನು ಎಸಿಬಾರ್ದು, ಎಸೆದ್ರೆ ನಾವು ಮಾರ್ಷಲ್ಗಳ ಮೂಲಕ ದಂಡವನ್ನು ಹಾಕ್ತೀವಿ ಅಂತ GBI ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ಸಂಖ್ಯೆ ಕಡಿಮೆ ಆಗಿರಲಿಲ್ಲ. ಈ ನೆಲೆಯಲ್ಲಿ ಈಗ ಒಂದು ವಿನೂತನ ಅಭಿಯಾನವನ್ನು ಮಾಡೋ ಮೂಲಕ ಜನರಿಗೆ ಜಾಗೃತಿಯನ್ನು ಕೊಡೋದಕ್ಕೆ GBI ಮುಂದಾಗಿದೆ. ಅದರಲ್ಲೂ ಯಾರೆಲ್ಲ ಒಂದು ಕಸವನ್ನು ತಗೊಂಡೋಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕ್ತಾರೋ ಅಂಥವ್ರನ್ನ ಮಾರ್ಷಲ್ಗಳು ವಿಡಿಯೋ ರೆಕಾರ್ಡಿಂಗ್ ಮೂಲಕ ಸೆರೆ ಹಿಡಿತಾರೆ. ಅದಾದ ಬಳಿಕ GBI ಅಧಿಕಾರಿಗಳು ಹಾಗೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಹೋಗಿ ಆ ಒಂದು ವ್ಯಕ್ತಿಗಳನ್ನು ಗುರುತಿಸಿ ಅವರ ಮನೆ ಮುಂದೆ ಕಸವನ್ನು ಹಾಕಿ ಆ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ. ಜೊತೆಗೆ ಆ ದಂಡವನ್ನು ಕೂಡ ವಸೂಲಿ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಈ ಮೂಲಕ ಆ ಕಸವನ್ನು ಎಲ್ಲೆಂದರಲ್ಲಿ ಹಾಕಬೇಡಿ, ಹಾಕಿದ್ರೆ ನಾವು ನಿಮ್ಮ ಮನೆಯ ಮುಂದೆ ಕೂಡ ಕಸವನ್ನು ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಅಧಿಕಾರಿಗಳು ರವಾನಿಸಕ್ಕೆ ಹೊರಟಿದ್ದಾರೆ. ಜೊತೆಗೆ ಈ ಒಂದು ಅಭಿಯಾನದ ಮೂಲಕ ಜನರು ಎಲ್ಲೆಲ್ಲಿ ಕಸವನ್ನು ಎಸಿತಾ ಇದ್ರು ಅದನ್ನು ಕಡಿಮೆ ಮಾಡೋದಕ್ಕೆ ಬ್ರೇಕ್ ಆಗೋದಕ್ಕೂ ಕೂಡ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಸದ್ಯ ಈ ಒಂದು ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಜೊತೆಗೆ ಜನರು ಕಸವನ್ನು ಹಾಕೋದು ತಪ್ಪಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಿರುವಂತದ್ದು. ಶಕುಂತಲಾ, ಶಾಂತಮೂರ್ತಿ, ನೀವು ಸ್ಥಳದಲ್ಲೇ ಇದ್ದೀರಿ, ಈಗಲಾದ್ರೂ ಜನ ನಿದ್ದೆಯಿಂದ ಏಳಬಹುದಾ? ಅಲ್ಲಿನ ಸ್ಥಳೀಯರ ಮನಸ್ಥಿತಿಗಳು ಹೇಗಿದೆ, ಏನ್ ಹೇಳಿದ್ರು? ನೀವು ಅಲ್ಲಿ ಸ್ಥಳದಲ್ಲೇ ಇದ್ದು ಕಸ ಸುರಿದಂತ ಸಂದರ್ಭದಲ್ಲಿ ಅವ್ರ ಮನಸ್ಥಿತಿನ ಗಮನಿಸಿದ್ರಿ, ಏನ್ ಹೇಳಿದ್ರು ಜನರು ಅಂತ ಎಚ್ಚೆತ್ಕೊಳ್ಳೋ ರೀತಿ ಕಾಣ್ತಾ ಇದೆಯಾ? ಶಕುಂತಲಾ, ಸದ್ಯಕ್ಕೆ ಏನು ಈ ಒಂದು ಭಾಗ ಏನಿದೆ ಅಂದರೆ ಈ ಒಂದು ದತ್ತಾತ್ರೇಯ ವಾರ್ಡ್ ಟೆಂಪಲ್ ಏನಿದೆ, ಆ ವಾರ್ಡ್ ನಂಬರ್ 77, ಇದರ ಅಕ್ಕಪಕ್ಕದಲ್ಲಿ ಜನರು ಆ ರಸ್ತೆ ಬದಿಯಲ್ಲಿ ಆ ಕಸವನ್ನು ಎಸೆಯುವಂಥ ಕೆಲಸವನ್ನು ಮಾಡಿದರು. ಆದರೆ ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಆ ಬೀದಿ ಬದಿಯಲ್ಲಿ ಎಲ್ಲೆಂದರಲ್ಲಿ ಅಂದರೆ ವಿದ್ಯುತ್ ಕಂಬಗಳು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಕಸ ಬಿದ್ದಿದೆ. ಜನರಿಗೆ ಜಾಗೃತಿಯನ್ನು ಕೊಡುವ ಕೆಲಸವನ್ನು ಮಾಡಿದ್ರು ಕೂಡ ಒಂದು ಕಡೆ ಆ ಕಸ ವಿಲೇವಾರಿ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೂ ಕೂಡ BBMP ಅಧಿಕಾರಿಗಳು ಅಂದರೆ GBI ಅಧಿಕಾರಿಗಳೇ ಎಡವಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಿದೆ. ಸಾರ್ವಜನಿಕರಿದ್ದಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈಗ ಬೆಳಿಗ್ಗೆ GBI ಅಧಿಕಾರಿಗಳು ಬಂದು ಮನೆ ಮುಂದೆ ಕಸ ಹಾಕಿ ದಂಡ ವಸೂಲಿ ಮಾಡಿದ್ರು, ಈಗ ಎಲ್ಲೆಂದ್ರಲ್ಲಿ ಕಸ ಎಸಿತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಿದೆ? ಕಸವನ್ನು ಕೊಡೋ ಟೈಮಲ್ಲಿ ಸರಿಯಾದ ಟೈಮ್ಗೆ ಗಾಡಿಗಳು ಬರ್ತಿದೆಯಾ ಅಂತ? ಇಲ್ಲ ಸರ್, ಬರ್ತಾ ಇಲ್ಲ. PP ಊದ್ಕೊಂಬಂದ್ರೆ ಎಲ್ಲರೂ ತಂದು ಹಾಕ್ತಾರೆ, ಆಮೇಲೆ ಯಾರೂ ಹಾಕಲ್ಲ. PP ಊದ್ತಾ ಇಲ್ಲ. ಊದಿರೋ ತಾನೇ ನಾವು ಹಿಂದೆ ಇದ್ದೀವಿ, ಬಂದು ಹಾಕಕ್ಕೆ ಸರಿಯಾಗುತ್ತೆ. PP ಊದೋದೇ ಇಲ್ಲ. ಕಸಗಳು ಮತ್ತೆ ಎಲ್ಲಿ ಮಡಿಕೊಳ್ಳೋದು? 2 ದಿವಸ 3 ದಿವಸ ಆದಮೇಲೆ ತಂದು ಹಾಕ್ಲೇಬೇಕು. ಅವ್ರು ಊದಿದ್ರೆ ಶಿಸ್ತಾಗಿ ತಂದು ಗಾಡಿಗೆ ಹಾಕ್ತೀವಿ. ಮೇಡಮ್, ಈಗ ಒಂದು ಕಡೆ ಕಸ ಎಸೆಯೋಕೆ ಎಲ್ಲಂದ್ರಲ್ಲಿ ಎಸಿಬೇಡಿ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಕಸ ಕಲೆಕ್ಟ್ ಮಾಡಕ್ಕೆ ಬರ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಈಗ ಬೆಳಿಗ್ಗೆ ಬಂದು ವಸೂಲಿ ಮಾಡಿ ಫೈನ್ ಹಾಕಿದ್ದಾರೆ. ಏನು ಸಮಸ್ಯೆ ಆಗ್ತಿದೆ ಕಸ ವಿಲೇವಾರಿಲಿ ಅಂತ? ಅದೇ ಕಸದ ಬಗ್ಗೆ ಅದೇನೆ, ನೀಟಾಗಿ ಬಂದು ಕಸ ಎಲ್ಲ ಈಸ್ಕೊಂಡು ಮನೆ ತಾವು ಈಸ್ಕೊಂಡು ಹೋದ್ರೆ ಯಾವ ತೊಂದರೆನೂ ಆಗಲ್ಲ, ಎಲ್ಲೂ ಬಿಸಾಕಲ್ಲ. ಈಸ್ಕೊಂಡೋಗಿಲ್ಲ ಅಂದ್ರೇ ಅವರು ಮಡಗಿದ್ರು ಮನೆ ಹತ್ರನೂ ವಾಸನೆ ಬರುತ್ತೆ. ಮಕ್ಳು ಮರಿ ನೋಡಿ ಇಷ್ಟು ಚಿಕ್ಕ ಮಕ್ಳಿದ್ದಾವೆ, ಅದರಿಂದ ಅವ್ರು ತಂದಲ್ಲಿ ಹಾಕ್ತಾರಷ್ಟೇ. ಈಗ ಇದರಲ್ಲಿ GBI ಅಧಿಕಾರಿಗಳು ತಪ್ಪಿದೆ ಅಂತ ಹೇಳ್ತಾ ಇದ್ರ ಅಂತ? ಹೌದು ಸರ್, ಗಾಡಿಯವ್ರು ಬಂದು PP ಊದಬೇಕು, ಊದಿದ್ರೇನೆ ತಂದು ಹಾಕಕ್ಕಾಗೋದಿಲ್ಲ. ಇಲ್ಲಾಂದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಗುಡ್ಸೋದು ಇಲ್ಲ, ತಂದು PP ಊದಬೇಕು ಬೆಳಗ್ಗೆ ಎದ್ದ ಅಂದರೆ. ಊದಿಲ್ಲ ಅಂದ್ರೆ ಒಂದು ದಿವಸ ಬಂದಿಲ್ಲ ಅಂದರೆ ಇನ್ನೊಂದು ದಿವಸಕ್ಕಾರ ಬರಲೇಬೇಕು. ಅದು 2-3 ದಿವಸ ಬರಲಿಲ್ಲ, ವಾರಗಟ್ಟಲೆ ಬರಲಿಲ್ಲ ಅಂದರೆ ಎಲ್ಲಿ ಮಾಡಿಕೊಳ್ಳೋದು? ಕಸಗಳನ್ನ ಗಲೀಜಾಗುತ್ತೆ. ನಾವು ತಂದು ಸುರಿಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂಥ ಮಾತು. ಒಟ್ಟಿನಲ್ಲಿ ಸರಿಯಾದ ಸಮಯಕ್ಕೆ ಕಸದ ವಾಹನಗಳು ಕೂಡ ಬರೋದಿಲ್ಲ. ಅದರ ಜೊತೆಗೆ ಜನರು ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಳ್ತಾ ಇರೋದು. ಮತ್ತೊಬ್ರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಕಸನ ಎಲ್ಲಂದ್ರಲ್ಲಿ ಎಸಿತಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾರೆ, ಆದ್ರೆ ಏನ್ ಸಮಸ್ಯೆ ಆಗ್ತಿದೆ? ಬರ್ತಿದಾರ ಕಸ ತಗೊಳಕ್ಕೆ? ಸರ್, ಬರಲ್ಲ ಸರ್, ಒಂದೊಂದ್ಸತಿ ಬರ್ತಾರೆ, ಒಂದೊಂದ್ಸತಿ ಬರಲ್ಲ. ಅದರಿಂದ ಹೇಳಿ ನಾವೇನು ಮಾಡ್ತಾರೆ, ಇವಾಗ ಜನಗಳು ಏನು ಮಾಡ್ತಾವ್ರೆ, ತುಂಬ ಜನ ನಾವು ಇಲ್ಲಿರೋರು ಸ್ಥಳೀಯಲ್ಲಿರೋರು ಹಾಕಲ್ಲ, ಗಾಡೀಲಿ 2 ವೀಲರಲ್ಲಿ ಕವರಲ್ಲಿ ಎತ್ಕೊಂಡು ಹೋಯ್ತಾ ಇರ್ತಾರೆ, ಹೋಯ್ತಾನೆ ಹಂಗೆ ಬಿಸಾಕ್ಬಿಟ್ಟು ಹೋಯ್ತಾರೆ. ಅವ್ರದ್ದು ತಪ್ಪು. ಕಸದವ್ರು ಬಂದರೆ ನಾವು ಹಾಕೋಕೆ ನಮಗೇನಿಲ್ಲ, ನಾವು ತೊಟ್ಟಿ ಹತ್ರ ಹಾಕ್ಬಿಟ್ಟು ಬರ್ತೀವಿ. ಹಂಗೇನಿಲ್ಲ, ಇಲ್ಲ ಅಂದರೆ ರಾತ್ರಿ ಹೊತ್ತು ಹೋಗಿ ತೊಟ್ಟಿ ಹತ್ರ ಹಾಕ್ತೀವಿ. ಗಾಡಿ ಇದೆ, ಗಾಡಿ ಒಳಗಡೆನೇ ಇಕ್ತೀವಿ. ತೊಟ್ಟಿ ಕಾಲಿದೆ, ತೊಟ್ಟಿಲಿ ಇಕ್ತೀವಿ. ಅಷ್ಟೇ ಸಮಸ್ಯೆ ಸರ್, ಇನ್ನೇನಿಲ್ಲ. ಆಮೇಲೆ ಒಂದು ದಿವಸ ಗುಡಿಸ್ತಾರೆ, ಒಂದು ದಿವಸ ಗುಡಿಸಲ್ಲ. ನಾವು ಅಲ್ಲಿ ಸಾಹೇಬ್ರಿಗೆಲ್ಲ ಹೇಳ್ತೀವಿ, ಅವ್ರು ಬಂದು ಅವ್ರು ಹೇಳಿದ ದಿವಸ ಬರ್ತಾರೆ, ಅವ್ರು ಹೇಳ್ದೇ ಇರೋ ದಿವಸ ಇಲ್ಲ. ಈಗ ಒಂದಷ್ಟು ಕಡೆ ಕಾಸು ಕೊಟ್ಟರೆ ಮಾತ್ರ ಕಸ ತಗೊಂಡು ಹೋಗ್ತಾರೆ ಅನ್ನೋ ಆರೋಪ ಕೂಡ ಇದೆ. ಇರ್ತದೆ ಸರ್, ಅಂದರೆ ನಮ್ಮ ಕಡೆ ಆ ಥರ ಏನೂ ಇಲ್ಲ ಸರ್. ನಮ್ಮ ಕಡೆ ಯಾವ ಪ್ರಾಬ್ಲಮ್, ನಾವು ಯಾರಿಗೂ ಇವತ್ತವರೆಗೂ ಯಾರಿಗೂ ಕಾಸು ಕೊಟ್ಟಿಲ್ಲ, ಮಾಡಿಲ್ಲ. ನಮ್ಮ ಕಡೆ ಆ ಪ್ರಾಬ್ಲಮ್ ಇಲ್ಲ. ಒಂದು ದಿವಸ ಬರ್ತಾರೆ, ಗಾಡಿ ಒಂದ್ಸತಿ ಕೆಟ್ಟೋಯ್ತು ಅಂತಾರೆ, ಅದನ್ನ ಒಂದು ಸಬು ಬೀಳ್ತಾರೆ. ಅದು ಹೊರತು ನಾವ್ಯಾರು ಕಾಸು ಕೊಟ್ಟಿದ್ದೀನ ನೋಡಿಲ್ಲ ಸರ್. ಇದು ಇಲ್ಲಿಯ ನಿವಾಸಿಗಳು ಹೇಳ್ತಿರೋ ಮಾತು. ಒಟ್ಟಿನಲ್ಲಿ ಒಂದಷ್ಟು ಕಡೆಗಳಲ್ಲಿ ಕಸವನ್ನು ವಿಲೇವಾರಿ ಮಾಡಬೇಕಾದಂಥ ಸಮಯಕ್ಕೆ ಸರಿಯಾಗಿ ಗಾಡಿಗಳು ಬರ್ತಾ ಇಲ್ಲ, ಬಂದಂಥ ಸಮಯದಲ್ಲಿ ಕಸವನ್ನು ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದರಿಂದ ಎಲ್ಲಂದ್ರಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಂಥ ಜನರು ಕೂಡ ಕಸವನ್ನು ಎಸ್ತು ಹೋಗ್ತಾ ಇದ್ದಾರೆ ಅನ್ನೋ ಮಾತನ್ನ ಜನರು ಹೇಳ್ತಾ ಇರುವಂಥದ್ದು. ಶಕುಂತಲಾ,
ಹಾಗೆ ಸಂಪರ್ಕದಲ್ಲಿರಿ ಶಾಂತಮೂರ್ತಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಈಗಾಗಲೇ ಲಕ್ಷ್ಮೀ ನರಸಿಂಹ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ನಾವು ಗಮನಿಸ್ತಾ ಇದ್ವಿ, ಒಂದು ಕಡೆ GBAದವರು ಹೇಳ್ತಾ ಇರೋದು ಇಲ್ಲಿ ಜನರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಹಾಗಾಗಿ ಬೆಂಗಳೂರು ಸಿಟಿ ಗಬ್ಬನಾರ್ತಾ ಇದೆ ಅಂತ. ಇಲ್ಲಿ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋದು ಆನ್ ಟೈಮ್ಗೆ ವೆಹಿಕಲ್ಲೇ ಬಂದಿಲ್ಲ ಅಂತ ಅಂದ್ರೆ, ನಮಗೆ ಹಾರ್ನೇ ಮಾಡಲಿಲ್ಲ ಅಥವಾ ಸೌಂಡೇ ಮಾಡಲಿಲ್ಲ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅನೇಕ ರೀತಿ ಸಬೂಬುಗಳನ್ನು ಕೊಡ್ತಾರೆ, ಹಾಗಾಗಿ ಕಸ ಮನೆಯಲ್ಲೇ ಕೊಳಿಸೋದ್ರ ಬದಲು ನಾವು ಹೊರಗಡೆ ತಗೊಂಡೋಗಿ ಎಸಿತೀವಿ ಅನ್ನುವಂಥ ಉತ್ತರಗಳನ್ನ ಕೊಡ್ತಿದ್ದಾರೆ. ನೀವಿರುವಂಥ ಸ್ಥಳದಲ್ಲಿ ಈಗ ಜನರು ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ತಿದ್ದಾರೆ, ಈಗ GBAನವರು ಏನು ಹೇಳ್ತಿದ್ದಾರೆ, ಅಲ್ಲಿನ ಸ್ಥಳೀಯ ನಿವಾಸಿಗಳು ಏನು ಹೇಳ್ತಿದ್ದಾರೆ? ಶಕುಂತಲಾ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಅದರ ಅಡಿ ಬರ್ತಕ್ಕಂಥ 5 ನಗರ ಪಾಲಿಕೆಗಳು ಏನು ಕಸ ಸಂಗ್ರಹಣೆ ಆಗಿರ್ಬೋದು ಮತ್ತು ವಿಲೇವಾರಿ ವಿಚಾರವಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಮತ್ತು ವ್ಯವಸ್ಥೆಯನ್ನು ಮಾಡಿದ ಬಳಿಕವೂ ಕೂಡ ನಗರದ ಸುಮಾರು ಕಡೆಗಳಲ್ಲಿ, ಅದರೂ ಕೂಡ ಪ್ರಮುಖ ರಸ್ತೆಗಳಲ್ಲಿ ಬ್ಲಾಕ್ ಸ್ಪಾಟ್ಗಳು, ಅಂದರೆ ಕಸವನ್ನು ಮೇಲಿಂದ ಮೇಲೆ ಸುರಿದು ಅದು ಗಬ್ಬು ನಾರ್ತಕ್ಕಂಥ ಒಂದು ಪ್ರದೇಶಗಳಾಗಿ ಮಾರ್ಪಟ್ಟಿರೋದ್ರಿಂದ ಇವುಗಳನ್ನು ಕಡಿಮೆ ಮಾಡಬೇಕು ಅಂತೇಳಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಒಂದು ಉದ್ದೇಶವನ್ನು ಇಟ್ಕೊಂಡಿತ್ತು. ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಬ್ಲಾಕ್ ಸ್ಪಾಟ್ಗಳು ನಿರ್ಮಾಣ ಆಗ್ತಕ್ಕಂಥ ಪ್ರಮುಖ ಕಾರಣ ಅಂತಂದರೆ ಏನು, ಬೆಂಗಳೂರಿನಲ್ಲಿ ಬೆಳಗ್ಗೆ ಹೊತ್ತು ಕಸವನ್ನು ಸಂಗ್ರಹ ಮಾಡೋದಕ್ಕೆ ಕಸದ ವಾಹನಗಳು ಮತ್ತು ಪೌರ ಕಾರ್ಮಿಕರು ಹೋಗ್ತಾರೆ, ಅವರಿಗೆ ಒಂದಷ್ಟು ಮಂದಿ ಕಸವನ್ನು ಕೊಡ್ತಾ ಇಲ್ಲ. ಒಂದಷ್ಟು ಮಂದಿ ಕೊಡ್ತಾರೆ, ಒಂದಷ್ಟು ಜನ ಕೊಡಲ್ಲ. ಸೊ ಯಾರ್ಯಾರು ಕೊಡಲ್ಲ, ಆ ಸಮಯಕ್ಕೆ ಎದ್ದು ಈಚೆಗೆ ಬರಲ್ಲ, ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ಕೆಲಸಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಕವರಲ್ಲಿ ಕಟ್ಕೊಂಡ್ಬಂದು ಹೋಗ್ತಕ್ಕಂಥ ದಾರಿಯಲ್ಲಿ ಹಾಗೆ ಬಿಸಾಡ್ತಿ ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿತ್ತು. ಸೊ ಇದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆಗೆ ಒಂದು ರೀತಿ ತಲೆನೋವಾಗಿತ್ತು. ಸೊ ಈ ವಿಚಾರವಾಗಿ ಮಾರ್ಷಲ್ಗಳನ್ನು ಇಟ್ಟು, ಬ್ಲಾಕ್ ಸ್ಪಾಟ್ಗಳಲ್ಲಿ ಮಾರ್ಷಲ್ಗಳನ್ನು ಇಟ್ಟು ದಂಡವನ್ನು ವಿಧಿಸಿ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ ಬಳಿಕವೂ ಕೂಡ ಬ್ಲಾಕ್ ಸ್ಪಾಟ್ಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಇನ್ನೊಂದು ವಿಚಾರ ಏನಂದರೆ, ಏನು ಕಸದ ಕಿಯೋಸ್ಗಳು, ಏನು ಒಂದು ರೀತಿಯ ಸ್ಟಾಲ್ಗಳನ್ನು ಅಳವಡಿಕೆ ಮಾಡಿ ಅಲ್ಲಿ ಯಾರ್ಯಾರು ಬೆಳಗ್ಗೆ ಹೊತ್ತು ಕಸ ಕೊಡೋಕ್ಕಾಗೋದಿಲ್ಲ ಕಸದ ವಾಹನಗಳಿಗೆ, ಅವರು ಕಸದ ಕಿಯೋಸ್ಗಳಿಗೆ ಬಂದು, ಸೆಂಟರ್ಗಳಿಗೆ ಬಂದು ಕೊಟ್ಟು ಹೋಗಬಹುದು ಅನ್ನೋ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ಆದರೆ ಅದಕ್ಕೂ ಕೂಡ ನಿರೀಕ್ಷಿತ ಸ್ಪಂದನೆ ಸಿಗಲಿಲ್ಲ. ಸೊ ಹೀಗಾಗಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಒಂದು ವಿಶಿಷ್ಟ ಅಭಿಯಾನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನಂತಂದರೆ, ಯಾರ್ಯಾರು ಕಸವನ್ನು ಈ ರೀತಿಯಾಗಿ ಕದ್ದು ಮುಚ್ಚಿ ಎಲ್ಲೋ ಹೋಗ್ಬೇಕಾದ್ರೆ ಹಾಗೇ ಎಸ್ತು ಹೋಗ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ, ಏನಂತಂದರೆ ಅವರನ್ನು ಗುರುತಿಸಿ ಸ್ಥಳೀಯ ಒಂದು ಮಟ್ಟದಲ್ಲಿ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಮಾರ್ಷಲ್ಗಳಾಗಿರ್ಬೋದು, ಅವ್ರನ್ನ ಗುರುತಿಸಿ ಇವರೇ ಅಂತಕ್ಕಂಥ ಒಂದು ಖಾತ್ರಿ ಆದಮೇಲೆ ಅವರನ್ನು ಫಾಲೋ ಮಾಡಿ ಅವರ ಮನೆಯಲ್ಲಿದೆ ಅನ್ನೋದನ್ನು ದೃಢಪಡಿಸಿಕೊಂಡು ಬಳಿಕ ಒಂದು ವ್ಯವಸ್ಥೆ ಮಾಡಿಕೊಂಡು ಮಾರ್ಷಲ್ ಜೊತೆ, ಅಧಿಕಾರಿಗಳ ಜೊತೆ ಬಂದು ಕಸವನ್ನು ಸುರಿತಕ್ಕಂಥದ್ದು ಈಗ ಶುರುವಾಗಿತ್ತು ಅಭಿಯಾನ. ಆದರೆ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, 5 ಪಾಲಿಕೆಗಳು ಮತ್ತು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಈ ರೀತಿ ಮಾಡ್ತಾ ಇದ್ದ ವಿಶಿಷ್ಟ ಅಭಿಯಾನ, ಇದಕ್ಕೂ ಮುಂಚೆ ಏನು ಎಲ್ಲ ಕಸದ ವಾಹನಗಳು ಪ್ರತಿಯೊಂದು ಮನೆಗಳಿಗೂ ಹೋಗ್ತಾ ಇದೆ ಅನ್ನೋದನ್ನ ಖಂಡಿತವಾಗಿಯೂ ಈ ಒಂದು ಸರ್ಕಾರ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ದೃಢಪಡಿಸಿಕೊಳ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಕಸಕ್ಕೂ ಕೂಡ ಧನ್ಯವಾದ ಶಾಂತಮೂರ್ತಿ ಹಾಗೆ ಲಕ್ಷ್ಮೀ ನರಸಿಂಹ. ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಾವು ಪಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ನಾವು ಬುಲೆಟಿನ್ನಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ ಕಸ ವಿಲೇವಾರಿಯಿಂದಾಗಿ. ಹಾಗಾಗಿ GBA ಒಂದು ದಿಟ್ಟ ಅಭಿಯಾನಕ್ಕೂ ಕೂಡ ಈಗ ಮುಂದಾಗಿದೆ.